ಇತರರ ವ್ಯಕ್ತಿತ್ವ ಎಂತಹುದು ಎಂದು ತಿಳಿಯಬೇಕೆಂದರೆ ಅವರೊಂದಿಗೆ ಇದ್ದಾಗ ಅವರ ನಿಜವಾದ ವ್ಯಕ್ತಿತ್ವ ತಿಳಿಯುತ್ತದೆ. ದೂರದಲ್ಲಿದ್ದಾಗ ಎಲ್ಲವೂ ಸುಂದರವಾಗಿಯೇ ಕಾಣಿಸುತ್ತದೆ. ಹತ್ತಿರವಿದ್ದಾಗ ಮಾತ್ರ ಎಲ್ಲವೂ ಬಯಲಾಗುತ್ತದೆ. ಹಾಗೆ ನಿನ್ನ ಬಗ್ಗೆ ನೀನು ತಿಳಿಯಬೇಕೆಂದರೆ ನೀನು ಯಾರ ಜೊತೆಯೂ ಇರಬೇಕಾಗಿಲ್ಲ. ಬರೀ ನಿನ್ನ ಜೊತೆ ನೀನು ಮೌನವಾಗಿದ್ದರೆ ಸಾಕು. ನೀನು ಏನು ಎಂದು ನಿನಗೆ ಅರ್ಥ ಆಗುತ್ತದೆ. ಹಾಗೆ ಆ ಅರ್ಥವನ್ನು ಇತರ ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ಕೇವಲ ನಿನಗೆ ನೀನು ಅರ್ಥವಾದರೆ ಸಾಕು. ಜೀವನದಲ್ಲಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಆದರೆ ನಾವು ಯಾವಾಗಲೂ ಇತರರು ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತೇವೆ. ಇಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನನ್ನು ನೀನು ಮಾತ್ರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದಾಗ ನಾವು ಇದರೊಂದಿಗೂ ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ. ಆಗಾಗ ನಮ್ಮೊಂದಿಗೆ ನಾವು ಒಂಟಿಯಾಗಿ ಮೌನವಾಗಿ ಇರುವ ಅಭ್ಯಾಸ ಮಾಡಬೇಕು. ಅವಕಾಶ ಅನ್ನುವುದು ಮಳೆಯ ಹಾಗೆ. ಮಳೆ ಬಂದಾಗಲೇ ನಾವು ನೆನೆಯಬೇಕೇ ಹೊರತು ನಾವು ನೆನೆಯಬೇಕು ಅಂದುಕೊಂಡಾಗ ಮಳೆ ಬರುವುದಿಲ್ಲ. ಅದಕ್ಕಾಗಿ ಅವಕಾಶ ಬಂದಾಗಲೇ ಅದನ್ನು ಸದುಪಯೋಗಪಡಿಸಿಕೊಂಡು ಅದೃಷ್ಟವನ್ನಾಗಿ ಬದಲಾಯಿಸಿಕೊಳ್ಳಿ. ನೀರಿನಲ್ಲಿ ದೋಣಿ ಇರಬೇಕೇ ಹೊರತು ದೋಣಿಯಲ್ಲಿ ನೀರು ಇರಬಾರದು. ಹಾಗೆ ಜೀವನದಲ್ಲಿ ಹಾಸ್ಯ ಇರಬೇಕೇ ಹೊರತು ಜೀವನೇ ಅಪಹಾಸ್ಯ ಆಗಬಾರದು. ಕ್ರಮಶಿಕ್ಷಣವಿಲ್ಲದ ಶಿಕ್ಷಣ, ಹಾಗೆ ಸಮಯ ಪಾಲನೆ ಇಲ್ಲದ ನಿರ್ವಹಣೆ ಮತ್ತು ಆಚರಣೆ ಇಲ್ಲದ ಮಾತುಗಳು ನಿನಗಷ್ಟೇ ಅಲ್ಲ, ನಿನ್ನ ಸುತ್ತಲೂ ಇರುವವರಿಗೂ ಕೇಡುವಾಗುವ ಸಂಭವವೇ ಹೆಚ್ಚು. ಬೆಳಕಿನ ಬೆಲೆ ಕತ್ತಲಲ್ಲಿ ಮಾತ್ರ ತಿಳಿಯುತ್ತದೆ. ಹಾಗೆ ಹಣದ ಬೆಲೆ ಬಡತನದಲ್ಲಿ ಮಾತ್ರ ಗೊತ್ತಾಗುತ್ತದೆ. ಹಣವನ್ನು ಖರ್ಚು ಮಾಡುವವರು ಎರಡು ರೀತಿ. ಒಂದು ಅವಶ್ಯಕತೆ ಇದ್ದಾಗ ಮಾಡುವುದು, ಮತ್ತೊಂದು ಅನಾವಶ್ಯಕವಾಗಿ ತೋರಿಕೆಗಾಗಿ ದುಂದುವೆಚ್ಚ ಮಾಡುವರು. ಹಣಕ್ಕಾಗಿ ಪರಿತಪಿಸಿದಾಗ ಮಾತ್ರ ಹಣದ ಬೆಲೆ ಗೊತ್ತಾಗುತ್ತದೆ. ಹಾಗೆ ಕುಟುಂಬದ ಬೆಲೆ ಒಂಟಿಯಾಗಿದ್ದಾಗ ಮಾತ್ರ ತಿಳಿಯುತ್ತದೆ. ಎಲ್ಲರನ್ನೂ ಬಿಟ್ಟು ದೂರ ಹೋದಾಗ ಕುಟುಂಬದ ಮೌಲ್ಯ, ಬಾಂಧವ್ಯ, ಪ್ರೀತಿ ಏನು ಎಂದು ತಿಳಿಯುತ್ತದೆ. ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಇವುಗಳ ಅನುಭವ ಆಗಬೇಕು. ಆಗ ಮಾತ್ರವೇ ಎಲ್ಲವುಗಳ ಮೌಲ್ಯ ಏನು ಎಂದು ತಿಳಿಯುತ್ತದೆ. ನಿಜ ಹೇಳಿ ನಿಜಾಯಿತಿಯಿಂದ ಇರುವವರಿಗಿಂತ ಸುಳ್ಳು ಹೇಳಿ ಆಕರ್ಷಿಸುವವರನ್ನೇ ಈ ಪ್ರಪಂಚ ಹೆಚ್ಚು ನಂಬುತ್ತದೆ ಮತ್ತು ಅವರಿಗೆ ಹೆಚ್ಚು ಬೆಲೆ ಕೊಡುತ್ತದೆ. ಅಲೆಗಳು ಕಾಲ ಬಳಿ ಬಂದಿವೆ ಎಂದು ಸಮುದ್ರವನ್ನು ಕೀಳಾಗಿ ನೋಡುವುದು ಎಷ್ಟು ತಪ್ಪೋ, ಹಾಗೆ ಇತರರ ಒಳ್ಳೆಯತನವನ್ನು ಸಹ ಕೀಳಾಗಿ ನೋಡುವುದು ಅಷ್ಟೇ ತಪ್ಪು. ಎಲ್ಲರೊಂದಿಗೆ ಇದ್ದಾಗ ದೃಷ್ಟಿಯನ್ನು, 4 ಜನರೊಂದಿಗೆ ಇದ್ದಾಗ ಮಾತುಗಳನ್ನು, ಹಾಗೆ ಒಂಟಿಯಾಗಿದ್ದಾಗ ಆಲೋಚನೆಗಳನ್ನು ಹದ್ದಿನಲ್ಲಿಟ್ಟುಕೊಂಡರೆ ನಿನಗಿಂತ ಮಿಗಿಲಾದ ವಿವೇಕನಿಲ್ಲ. ಕೆಲವರು ಹೇಳುವರು, ನಾವು ಎಷ್ಟೇ ಒಳ್ಳೆಯದು ಮಾಡಿದರೂ ನಮಗೆ ಕೆಟ್ಟದ್ದೇ ಆಗುತ್ತದೆ ಎಂದು. ಹೌದು, ಕೆಲವರ ಜೀವನವೇ ಹಾಗೆ. ಅವರು ಎಷ್ಟು ಒಳ್ಳೆಯದು ಮಾಡಿದರೂ ಅವರಿಗೆ ಮಾತ್ರ ಕೆಟ್ಟದೇ ಆಗುತ್ತಿದೆ ಅನ್ನುವ ಭಾವನೆ. ಇದು ಪ್ರಕೃತಿಯ ಸ್ವಭಾವ. ಇಷ್ಟಕ್ಕೂ ನಮ್ಮ ಎಲ್ಲರ ಬದುಕು ಈ ಕಾಲಕ್ಕೆ ಮಾತ್ರ ಸಂಬಂಧಿಸಿದೆ ಎಂದು ತಿಳಿಯುವುದು ತಪ್ಪು. ನಮ್ಮೆಲ್ಲರ ಬದುಕು ಸಾವಿರಾರು ವರ್ಷಗಳಿಂದ ಬೆಸೆದುಕೊಂಡಿದೆ. ಕೆಲವೊಂದು ಸತ್ಯಗಳು ಬುದ್ಧಿಗೆ ನಿಲುಕುವುದಿಲ್ಲ. ನೀನು ಎಲ್ಲ ಕಾಲದಲ್ಲೂ ಬದುಕಿರುವನು. ಯಾವ ಕಾಲದಲ್ಲಿ ಏನು ಮಾಡಿರುವೆನು ಎಂದು ತಿಳಿಯುವುದಿಲ್ಲ. ಈ ಪ್ರಕೃತಿಯಲ್ಲಿ ಯಾರ ಬದುಕು ಯಾವ ತಿರುವು ತೆಗೆದುಕೊಳ್ಳುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಹೇಳಿ, ಸಾಧ್ಯವಿದೆಯೇ? ಆದರೆ ಒಂದು ಸತ್ಯ, ನಮ್ಮ ಎಲ್ಲ ಕ್ರಿಯೆಗಳಿಗೆ ಪ್ರತಿಫಲ ಎಂದಾದರೂ ಒಮ್ಮೆ ದೊರೆಯುತ್ತದೆ. ಅದಕ್ಕೆ ಕಾಲದ ಮಿತಿಯಿಲ್ಲ. ಅದು ಪ್ರಕೃತಿಯ ರಹಸ್ಯ. ಕಾಲ ಮತ್ತು ಕರ್ಮಕ್ಕನುಸಾರವಾಗಿ ಜೀವನ ಸಾಗುತ್ತದೆ.
ಇಲ್ಲಿ ನಮಗೆ ಕೆಟ್ಟದ್ದೇ ಆಗುತ್ತಿದೆ ಎಂದು ದುಃಖ ಪಡುವುದಕ್ಕಿಂತ ಪ್ರಕೃತಿಯ ಸ್ವಭಾವವನ್ನು ಒಪ್ಪಿಕೊಂಡು ಮುಂದಕ್ಕೆ ಸಾಗುವುದು ಜ್ಞಾನವಂತರ ಲಕ್ಷಣ. ಇದರಿಂದ ನಮ್ಮ ಕರ್ಮವು ಕರಗಿ ಜೀವನದಲ್ಲಿ ಒಳಿತು ಆರಂಭವಾಗುವುದು. ದುಃಖ ಪಡುತ್ತಾ ಅಲ್ಲೇ ಇದ್ದು ಬಿಟ್ಟರೆ ಜೀವನ ಮುಂದಕ್ಕೆ ಸಾಗುವುದಿಲ್ಲ. ನಮ್ಮ ಧರ್ಮ ನಾವು ಪಾಲಿಸಬೇಕು. ಅದಕ್ಕೆ ಪ್ರತಿಫಲವಾಗಿ ಏನಾಗುತ್ತದೋ ಅದನ್ನು ಸ್ವೀಕರಿಸಬೇಕು. ಅದುವೇ ಜೀವನ. ಇಲ್ಲಿ ಯಾರನ್ನೂ ದೂಷಿಸುವ ಅಗತ್ಯವಿಲ್ಲ. ನಿನಗೆ ಯಾರೋ ಗೌರವ ಕೊಟ್ಟಿಲ್ಲವೆಂದು ನಿನ್ನ ಮೌಲ್ಯ ಕಡಿಮೆ ಆಗುವುದಿಲ್ಲ. ಮೌಲ್ಯವಿಲ್ಲದ ವ್ಯಕ್ತಿಗಳಿಗೆ ದೂರ ಇದ್ದಾಗಲೇ ನಿನ್ನ ಮೌಲ್ಯ ತಿಳಿಯುತ್ತದೆ. ಮನಸ್ಸಲ್ಲಿರುವ ದುಃಖ ದೂರ ಆಗುವುದಕ್ಕೆ ಯಾವುದೇ ಔಷಧಿ ಇಲ್ಲದಿರಬಹುದು. ಆದರೆ ನಮಗೆ ಇಷ್ಟವಾಗಿರುವ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಸಮಯ ಮಾತನಾಡಿದರೆ ಎಂತಹದೇ ದುಃಖವಿದ್ದರೂ ದೂರವಾಗುತ್ತದೆ. ಮದುವೆ ಎಷ್ಟು ಆಡಂಬರವಾಗಿ ನಡೆಸುವುದು ಘನತೆಯಲ್ಲ. ಒಬ್ಬರಿಗೊಬ್ಬರು ನಂಬಿ ಗೌರವಿಸುವುದು ಘನತೆಯಾಗುತ್ತದೆ. ಯಶಸ್ಸೇ ಸರ್ವಸ್ವವಲ್ಲ, ಹಾಗೆ ಅಪಜಯವೇ ಅಂತ್ಯವಲ್ಲ. ಏನಾದರೂ ನಮ್ಮ ಪ್ರಯಾಣವನ್ನು ಮುಂದುವರಿಸುವ ಧೈರ್ಯವೇ ಜೀವನ. ನಿನಗೆ ಎಲ್ಲರೊಂದಿಗೆ ಸಂತೋಷವಾಗಿ ಇರಲು ಸಾಧ್ಯವಾಗಿದೆ ಎಂದರೆ ನಿನಗೆ ಇತರರ ತಪ್ಪುಗಳಿಗಿಂತ ಬಾಂಧವ್ಯಕ್ಕೆ ಹೆಚ್ಚು ಬೆಲೆ ಕೊಡುತ್ತಿರುವೆ ಎಂದು ಅರ್ಥ. ಪ್ರತಿ ವ್ಯಕ್ತಿಯಲ್ಲೂ ಒಳ್ಳೆಯ ಮತ್ತು ಕೆಟ್ಟದ್ದು ಎರಡೂ ಇರುತ್ತದೆ. ನಮ್ಮಲ್ಲಿ ಒಳ್ಳೆಯದನ್ನು ನೋಡುವವರು ನಮಗೆ ಆಪ್ತರು, ಕೆಟ್ಟದ್ದನ್ನು ನೋಡುವವರು ಶತ್ರುಗಳು. ಎರಡನ್ನೂ ಸಮಾನವಾಗಿ ನೋಡುವವರು ನಮ್ಮನ್ನು ನಿಜವಾಗಿ ಪ್ರೀತಿಸುವವರು. ಬದುಕಿನ ಮೇಲೆ ಜವಾಬ್ದಾರಿ ಇಲ್ಲದವನಿಗೆ ಭವಿಷ್ಯತ್ತಿನ ಮೇಲೆ ಹಕ್ಕು ಇರುವುದಿಲ್ಲ. ಬದುಕು ಜವಾಬ್ದಾರಿ ಮತ್ತು ಜಾಗ್ರತೆ ಇವೆರಡರಿಂದ ಕೂಡಿದೆ. ಭೂಮಿಯಲ್ಲಿ ಬೀಜ ಹಾಕದೇ ಇದ್ದರೆ ಹುಲ್ಲುಕಡ್ಡಿ ಬೆಳೆಯುತ್ತದೆ. ಭೂಮಿಯ ಫಲವತ್ತತೆ ವ್ಯರ್ಥವಾಗುತ್ತದೆ. ಹಾಗೆ ಮನುಷ್ಯರು ಒಳ್ಳೆಯ ಆಲೋಚನೆಗಳಿಗೆ ಸ್ಥಳ ಕೊಡದಿದ್ದರೆ ಕೆಟ್ಟ ಆಲೋಚನೆಗಳು ಇಮ್ಮಡಿಗೊಳ್ಳುತ್ತವೆ. ಇದರಿಂದ ಜೀವನ ತಪ್ಪು ದಾರಿಯಲ್ಲಿ ಹೋಗುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.